ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಇಂಪಾರ್ಟೆಂಟ್ ಕ್ರಿಟಿಕಲಿ ಎಂಡೇಂಜರ್ಡು ಬರ್ಡ್ಸ್ ಯಾವ್ದಾವ್ದಿದ್ದಾವೆ, ಇಂಡಿಯಾದು ಯಾವ್ದಾವುದು ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ಸ್ ಅಂತ ಹೇಳ್ಬಿಟ್ಟು ಒಂದ್ಸರಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಜರ್ಡನ್ ಕರ್ಸರ್ ಅಂತ. ಸೊ ಜರ್ಡನ್ ಕರ್ಸರು ಇದು ನೋಡಿ ನಾಕ್ಚರ್ನಲ್ ಬರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾಕ್ಚರ್ನಲ್ ಬರ್ಡ್ ಅಂತಂದರೆ ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುವಂಥದ್ದು, ನೈಟ್ ಟೈಮಲ್ಲಿ ಆ್ಯಕ್ಟಿವ್ ಇದ್ದರೆ ಅದನ್ನು ನಾಕ್ಚರ್ನಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಬರೀ ನೋಡೋಕ್ಕೆ ಸಿಗುವಂಥದ್ದು, ಓನ್ಲಿ ಫೌಂಡ್ ಇನ್ ನಾರ್ದನ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶ್. ಸೊ ಜರ್ಡನ್ ಕರ್ಸರು ಓನ್ಲಿ ಫೌಂಡ್ ಇನ್ ನಾರ್ದನ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶು. ಇದನ್ನು ಏನು ಅಂದ್ಕೊಂಡಿದ್ರು ಅಂತಂದರೆ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಎಕ್ಸ್ಟಿಂಕ್ಟ್ ಅಂತಂದರೆ ಲಾಸ್ಟ್ ಲಿವಿಂಗ್ ಸ್ಪೀಸೀಸು ಇನ್ಮೇಲೆ ಇಲ್ಲ ಅಂತಂದರೆ ಇವಾಗ ನಮಗೆ ಅದು ನೋಡೋಕ್ಕೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಇದನ್ನು ರೀಡಿಸ್ಕವರ್ ಇನ್ನೊಂದ್ಸರಿ ಸ್ಪಾಟ್ ಮಾಡಿದ್ರು 1986ಅಲ್ಲಿ. ಸೊ ಯಾವ ಏರಿಯಾದಲ್ಲಿ ಇದನ್ನು ರೀಡಿಸ್ಕವರ್ ಮಾಡ್ಕೊಂಡಿದ್ದಾರಲ್ಲ ಅದನ್ನು ಇವರು ಶ್ರೀ ಲಂಕಮಲ್ಲೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಸೊ ನೋಡಿ, ಶ್ರೀ ಲಂಕಮಲ್ಲೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಿಲೇಟೆಡ್ ನೋಡ್ಕೊಂಡಿರಿ. ಅದಾದಮೇಲೆ ಆಂಧ್ರ ಪ್ರದೇಶಲ್ಲಿ ಅಷ್ಟೇ ಇದು ನೋಡೋಕ್ಕೆ ಸಿಗುವಂಥದ್ದು ಜರ್ಡನ್ ಕರ್ಸರು ನಾಕ್ಚರ್ನಲ್ಲು. ಹ್ಯಾಬಿಟ್ಯಾಟು ಎಲ್ಲಿ ಇರುವಂಥದ್ದು ಇದು ಅಂತಂದರೆ ಶ್ರಬ್ ಇರುವಂಥ ಜಂಗಲ್ಸಲ್ಲಿ ಇರುತ್ತೆ. ನೆಕ್ಸ್ಟು ಇದಕ್ಕೆ ಥ್ರೆಟ್ ಯಾವುದಿರುವಂಥದ್ದು, ಥ್ರೆಟ್ ನೋಡಿ ಈ ಶ್ರಬ್ ಇರುವಂಥ ಜಂಗಲ್ಸ್ನ ಕ್ಲಿಯರ್ ಮಾಡ್ತಾಯಿದ್ರೆ ಅಂತಂದರೆ ಅದನ್ನು ನಾವು ಅಗ್ರಿಕಲ್ಚರ್ಗೋಸ್ಕರ ಆಗಿರಲಿ ಅಥವಾ ಬೇರೆ ಏನಾದ್ರು ಡೆವಲಪ್ಮೆಂಟ್ಗೋಸ್ಕರ ಕ್ಲಿಯರ್ ಮಾಡ್ತಾಯಿದ್ರೆ ಅದು ಒಂಥರ ಥ್ರೆಟ್ ಆಗ್ತಾ ಇರುತ್ತೆ. ನೆಕ್ಸ್ಟು ಕ್ರಿಯೇಷನ್ ಆಫ್ ನ್ಯೂ ಪ್ಯಾಸ್ಚರ್ಸ್, ಇಲ್ಲಿಗಲ್ಲು ಟ್ರ್ಯಾಪಿಂಗ್ ಮಾಡೋದು ಬರ್ಡ್ಸ್ನ ಅಥವಾ ಕನ್ಸ್ಟ್ರಕ್ಷನ್ ಮಾಡೋದು. ತೆಲುಗು ಗಂಗಾ ಕ್ಯಾನಲ್ಲು ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರಲ್ಲ ಆ ಟೈಮಲ್ಲೂ ಕೂಡ ಇದರ ಪೆರಿಶ್ ಅಂತಂದರೆ ಇದು ತುಂಬ ಲಾಸ್ ಆಗ್ತಾಯಿತ್ತು ಈ ಬರ್ಡ್ಸ್ಗಳಿಗೆ. ಸೊ ಜರ್ಡನ್ ಕರ್ಸರ್ ಬಂದ್ಬಿಟ್ಟು ಇದು ಯಾವುದು ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ನಾವು ಟೋಟಲ್ ಆಗಿ ಒಂದು 11 ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ಸ್ನ ನೋಡ್ಕೊಳ್ಳೋಣ. ಮೋಸ್ಟ್ ಇಂಪಾರ್ಟೆಂಟು ಇದು ಎಲ್ಲದೂ ಕೂಡ ನಾನು ಎನ್ವೈರ್ಮೆಂಟ್ ಮಿನಿಸ್ಟ್ರಿಯಿಂದನೇ ತೊಗೊಂಡಿರುವಂಥದ್ದು. ಸೊ ಎಲ್ಲದು ಎಕ್ಸಾಮಲ್ಲಿ ಅಂತೂ ಈ ಥರದ ಕ್ವೆಶನ್ಸ್ ಕೇಳ್ತಾನೆ ಇರ್ತಾರೆ, ಎಂಡೇಂಜರ್ಡ್ ಯಾವುದು, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವುದು. ಸೊ ಪಾರ್ಟ್ಸು ಅಂತಂದರೆ ಅದರ ರಿಲೇಟೆಡ್ ಫೀಚರ್ಸ್ನ ಕೊಟ್ಬಿಟ್ಟು ಜರ್ಡನ್ ಕರ್ಸರ್ ರಿಲೇಟೆಡ್ ಫೀಚರ್ಸ್ನ ಕೊಟ್ಬಿಟ್ಟು ಏನು ಕ್ವೆಶನ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ 2-3 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದೀಸ್ ಬರ್ಡ್ಸ್ ಆರ್ ಓನ್ಲಿ ಫೌಂಡ್ ಇನ್ ಆಂಧ್ರ ಪ್ರದೇಶ್. ಫಸ್ಟು ಸ್ಟೇಟ್ಮೆಂಟ್ ಅದು. ಸೆಕೆಂಡ್ ಸ್ಟೇಟ್ಮೆಂಟು ಇಟ್ ವಾಸ್ ರೀಡಿಸ್ಕವರ್ ಯಾವಾಗ ಮಾಡಿದರು 1986ಅಲ್ಲಿ. ಅದಾದಮೇಲೆ ಹ್ಯಾಬಿಟ್ಯಾಟ್ ಅದರದ್ದು ಸ್ಕ್ರಬ್ ಜಂಗಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅವಾಗ ಆಪ್ಷನ್ಸಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಸಲ್ಲಿ ರೆಕಗ್ನೈಸ್ ಮಾಡಿಕೊಂಡು ಯಾವ ಬರ್ಡು ಅಂತ ಹೇಳ್ಬಿಟ್ಟು ನೀವು ರೆಕಗ್ನೈಸ್ ಮಾಡ್ಕೋಬೋದು. ಸೊ ಇದಕ್ಕೆ ಆನ್ಸರ್ ಏನಿರುತ್ತೆ ಅಂತಂದರೆ ಜರ್ಡನ್ ಕರ್ಸರ್ ಅಂತ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಒಂದು ಬಂದ್ಬಿಟ್ಟು ಫಾರೆಸ್ಟ್ ಔಲೆಟ್ ಅಂತಂದರೆ ಔಲು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇದ್ರದ್ದು 3 ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನು ಅಂತಂದರೆ ಇದು ನೋಡಿ ಆಲ್ಮೋಸ್ಟ್ ಒಂದು 100 ವರ್ಷದ ಮುಂಚೆನೇ ಇದೆಲ್ಲ ನಮಗೆ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಅದೇನಾಗೋಯ್ತು ಅಂತಂದರೆ 1997ಅಲ್ಲಿ ಇದನ್ನು ಮತ್ತೆ ರೀಡಿಸ್ಕವರ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದಾದಮೇಲೆ ಇದು ರೀಅಪಿಯರ್ ಆಗೋಗ್ಬಿಟ್ಟಿದೆ ಇಂಡಿಯನ್ ಬರ್ಡ್ಸಿನ ಲಿಸ್ಟಲ್ಲಿ. ಸೊ ಇದು ಡ್ರೈ ಡಿಸಿಡಿಯಸ್ ಫಾರೆಸ್ಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಸೌತ್ ಮಧ್ಯಪ್ರದೇಶು ಮತ್ತು ನಾರ್ತ್ ವೆಸ್ಟು ಮಹಾರಾಷ್ಟ್ರ ಮತ್ತು ನಾರ್ತ್ ಸೆಂಟ್ರಲ್ ಮಹಾರಾಷ್ಟ್ರಲ್ಲಿ ನೋಡೋಕ್ಕೆ ಸಿಗುತ್ತೆ. ಥ್ರೆಟ್ ಏನಿರುತ್ತೆ ಇದ್ರದ್ದು ಅಂತಂದರೆ ನೋಡಿ, ಮೇಜರ್ ಥ್ರೆಟ್ಟು ಇದ್ರದ್ದು ಬಂದ್ಬಿಟ್ಟು ಲಾಗಿಂಗ್ ಆಪರೇಷನ್ಸು, ಟ್ರೀಸ್ನ ಏನಾದರೂ ಕಟ್ ಮಾಡ್ತಾಯಿದ್ರೆ ಡಿಫಾರೆಸ್ಟೇಷನ್ನು ಅಥವಾ ರೋಸ್ಟಿಂಗು ಮತ್ತು ನೆಸ್ಟಿಂಗ್ ಟ್ರೀಸು ಆಫ್ ದ ಫಾರೆಸ್ಟ್ ಔಲೆಟು ಅಂತಂದರೆ ಯಾವ ಟ್ರೀಸ್ಗಳ ಮೇಲೆ ಇವು ನೆಸ್ಟ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾವಲ್ಲ ಅದನ್ನು ಏನಾದ್ರು ಕಟ್ಟಿಂಗ್ ಮಾಡ್ತಾಯಿದ್ದೋ ಅಥವಾ ಆ ಟ್ರೀಗೆ ಏನಾದ್ರು ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಅದು ಫಾರೆಸ್ಟ್ ಔಲೆಟಿಗೆ ಥ್ರೆಟ್ ಆಗಿರುತ್ತೆ. ಸೊ ಫಾರೆಸ್ಟ್ ಔಲೆಟು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸು. ಥರ್ಡ್ ಒಂದು ಬಂದ್ಬಿಟ್ಟು ವೈಟ್ ಬೆಲಿಡ್ ಹೆರಾನ್ ಅಂತ. ಸೊ ವೈಟ್ ಬೆಲಿಡ್ ಹೆರಾನು ಎಕ್ಸ್ಟ್ರೀಮ್ಲಿ ರೇರ್ ಬರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ 5 ಅಥವಾ 6 ಸೈಟ್ಸು ಅಸ್ಸಾಮು ಮತ್ತು ಅರುಣಾಚಲ ಪ್ರದೇಶಲ್ಲಿ ಅಷ್ಟೇ ನೋಡೋಕ್ಕೆ ಸಿಗುವಂಥದ್ದು. ಸೊ ಈ ಥರ ಸ್ಟೇಟ್ಮೆಂಟ್ಸ್ ಮೇಲೂ ಕೂಡ ನೀವು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿರಿ. ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 1 or 2 ಸೈಟ್ಸು ಭೂಟಾನು ಮತ್ತು ಫ್ಯೂ ಸೈಟ್ಸು ಮಯನ್ಮಾರು. ಸೊ ಆಲ್ಮೋಸ್ಟ್ ನಮ್ಮದು ನಾರ್ತ್ ಈಸ್ಟರ್ನ್ ಬೆಲ್ಟ್ ಏನಿದೆಯಲ್ಲ, ನಾರ್ತ್ ಈಸ್ಟರ್ನ್ ಬೆಲ್ಟ್ ಅಂತಂದರೆ ನಾವು ಈ ಥರ ಬಾರ್ಡರ್ ಮಾಡ್ಕೊಂಡಿರೋವಂಥದ್ದು. ಬಟ್ ಬರ್ಡ್ಸಿಗೆ ಆ ಥರ ಬಾರ್ಡರ್ ಇರಲ್ಲ. ಸೊ ಭೂಟಾನಿಂದ ಹಿಡಿದ್ಬಿಟ್ಟು ಈ ಮಯನ್ಮಾರ್ ರೀಜನ್
ವರೆಗೂ ಕೂಡ ನಮಗೆ ಈ ವೈಟ್ ಬೆಲಿಡ್ ಹೀರೋನು ನೋಡೋಕ್ಕೆ ಸಿಗುತ್ತೆ. ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ಇದ್ರದ್ದು ರಿವರ್ಸ್ ವಿತ್ ಸ್ಯಾಂಡು. ಸೊ ರಿವರ್ಸು ಸ್ಯಾಂಡ್ ಇರೋವಂಥ ಸ್ಯಾಂಡ್ ಇರುವಂಥ ರಿವರ್ಸು ಅಥವಾ ಗ್ರೇವಲ್ ಬಾರ್ಸ್ ಇರುವಂಥದ್ದು ಲೇಕ್ಸ್ ಅಥವಾ ರಿವರ್ಸ್ ಏನಿರುತ್ತೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ ವೈಟ್ ಬೆಲಿಡ್ ಹೀರೋನು. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ನಾವು ನೋಡ್ಕೊಂಡಿರೋಂಗೆ ಭೂಟಾನು, ನಾರ್ತ್ ಈಸ್ಟ್ ಇಂಡಿಯಾ, ಹಿಲ್ಸ್ ಆಫ್ ಬಾಂಗ್ಲಾದೇಶು ಮತ್ತು ನಾರ್ತ್ ಮ್ಯಾನ್ಮಾರಲ್ಲಿ ನೋಡೋಕ್ಕೆ ಸಿಗುತ್ತೆ. ಥ್ರೆಟ್ಸ್ ಏನೇನಿದ್ದಾವೆ ಇದಕ್ಕೆ ಅಂತಂದರೆ ಲೋ ಲ್ಯಾಂಡ್ ಫಾರೆಸ್ಟು ಮತ್ತು ವೆಟ್ಲ್ಯಾಂಡ್ ಏರಿಯಾ, ಅದು ಡೈರೆಕ್ಟು ಎಕ್ಸ್ಪ್ಲಾಯ್ಟೇಷನ್ ಆಗ್ತಾಯಿದೆಯಲ್ಲ ಹ್ಯೂಮನ್ಸಿಂದ, ಅದೇ ತುಂಬ ಜಾಸ್ತಿ ಥ್ರೆಟ್ ಇರುವಂಥದ್ದು. ಸೊ ಮೇಜರ್ಲಿ ಎಲ್ಲ ಬರ್ಡ್ಸ್ ಆಗಿರಲಿ ಅಥವಾ ಎಲ್ಲ ಮ್ಯಾಮಲ್ಸು ಅಥವಾ ಬೇರೆ ನಾವು ಯಾವುದಾದ್ರು ಸ್ಪೀಷೀಸ್ ನೋಡ್ಕೊಂಡ್ರೂ ಕೂಡ ಅದರದ್ದು ಏನು ಹ್ಯಾಬಿಟ್ಯಾಟ್ ಇರುತ್ತಲ್ಲ, ಸೊ ಹ್ಯಾಬಿಟ್ಯಾಟ್ ಇಲ್ಲಿ ಡಿಸ್ಟ್ರಕ್ಷನ್ಸ್ ಆಗ್ತಾ ಇರುತ್ತೆ. ಅದೊಂದು ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ಸು ಅಥವಾ ಅದರ ರಿಲೇಟೆಡು ಹಂಟಿಂಗು ಅಥವಾ ಪೋಚಿಂಗ್ ಏನಾದ್ರು ಮಾಡ್ತಾ ಇರ್ತಾರೆ, ಅಥವಾ ಮೆಡಿಸಿನ್ ಏನಾದರೂ ಒಂದು ಎಕ್ಸಾಂಪಲ್ ಯಾವುದಾದ್ರು ಒಂದು ಮೆಡಿಸಿನ್ ಏನಾದರೂ ರಿಯಾಕ್ಷನ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಎಕ್ಸಾಂಪಲ್ ನಾವು ನೆಕ್ಸ್ಟು ವಲ್ಚರಲ್ಲಿ ನೋಡ್ಕೊಳ್ಳೋಣ ಯಾವ ಥರ ಮೆಡಿಸಿನ್ನು ಅದಕ್ಕೆ ಥ್ರೆಟ್ ಆಗಿರುತ್ತೆ ಅಂತ. ನೆಕ್ಸ್ಟು ಇದನ್ನು ಬಿಟ್ಬಿಟ್ರೆ ನಮಗೆ ಡಿಫಾರೆಸ್ಟೇಷನ್ ಅಂತೂ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಯೂಶ್ವಲಾಗಿ ಅದೇ ನಮಗೆ ಡಿಫಾರೆಸ್ಟೇಷನ್ ಆಗಿರಲಿ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಂಥದ್ದೇ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಥ್ರೆಟ್ ಆಗಿರುತ್ತೆ. ಸೊ ಇದಕ್ಕೆ ಏನು ಇಂಪಾರ್ಟೆಂಟ್ ಥ್ರೆಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಕೊಳ್ಳಿ. ಎಕ್ಸಾಂಪಲ್ ನಮಗೆ ಥ್ರೆಟ್ಟು ಬಂದ್ಬಿಟ್ಟು ಲೋ ಲ್ಯಾಂಡ್ ಫಾರೆಸ್ಟು ಅಥವಾ ವೆಟ್ ಲ್ಯಾಂಡ್ ಅಂತ ಕೊಟ್ಟರೆ ಈ ಲ್ಯಾಂಡ್ಗಳಲ್ಲಿ ನಾವು ಯಾವ ಬರ್ಡ್ಸ್ನ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಕಂಪಲ್ಸರಿಯಾಗಿ ಈ ಲ್ಯಾಂಡ್ಸಲ್ಲೇ ಇರೋವಂಥದ್ದು ಬರ್ಡ್ಸ್ ಯಾವುದಾದಿದೆ ಅಂತ ನಾವು ಆಪ್ಷನಲ್ಲಿ ನೋಡಿಕೊಂಡ್ರೆ ಎಲಿಮಿನೇಟ್ ಮಾಡಿಕೊಂಡು ನಾವು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ವಲ್ಚರ್ಸಲ್ಲಿ 3 ಸ್ಪೀಸೀಸ್ ಬರುತ್ತೆ. ಒಂದು ಬಂದ್ಬಿಟ್ಟು ವೈಟ್ ಬ್ಯಾಕ್ಡ್ ವಲ್ಚರ್. ಸೊ ವೈಟ್ ಬ್ಯಾಕ್ಡ್ ವಲ್ಚರು, ಸ್ಲೆಂಡರ್ ಬಿಲ್ಡ್ ವಲ್ಚರು, ಲಾಂಗ್ ಬಿಲ್ಡ್ ವಲ್ಚರು. ಸೊ ವಲ್ಚರ್ಸಲ್ಲಿ ಈ 3 ವಲ್ಚರ್ಸು ಕೂಡ ಕ್ರಿಟಿಕಲಿ ಎಂಡೇಂಜರ್ಡು ಸ್ಪೀಷೀಸು. ಸೊ ಇದ್ರದ್ದು ಪಾಪ್ಯುಲೇಷನ್ಸ್ ನೋಡಿ ಆಲ್ಮೋಸ್ಟ್ 99% ಅಷ್ಟು ಡಿಕ್ಲೈನ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅದನ್ನು ಬೇರೆ ಬೇರೆ ಪಾರ್ಟ್ಸಲ್ಲಿ ಆಲ್ಮೋಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಮಹಾರಾಷ್ಟ್ರ ರೀಜನಲ್ಲೆಲ್ಲ ಅದಕ್ಕೆ ಸ್ಪೆಷಲಾಗಿ ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಸೊ ಈ ವಲ್ಚರ್ಸ್ ಏನು ಮಾಡುತ್ತೆ ಅಂತಂದರೆ ಒಂಥರ ಎನ್ವೈರ್ಮೆಂಟ್ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಅದನ್ನು ಸ್ಕ್ಯಾವೆಂಜರ್ಸ್ ಅಂತಲೂ ಕೂಡ ನಾವು ಕರಿತೀವಿ. ಅಂತಂದರೆ ಆ್ಯನಿಮಲಿಂದು ಕಾರ್ಕಾಸಸ್ ಇರ್ತಾವಲ್ಲ, ಸೊ ಅದನ್ನು ಅದು ತಿಂತಾ ಇರುತ್ತೆ. ಯಾವ ಥರ ಇದಕ್ಕೆ ಥ್ರೆಟ್ ಆಗಿರುವಂಥದ್ದು ಅಂತಂದರೆ ಡೈಕ್ಲೋಫೆನಾಕ್ ಅನ್ನೋದು ಒಂದು ಪೇನ್ ಕಿಲ್ಲರು. ಸೊ ಡೈಕ್ಲೋಫೆನಾಕ್ ಪೇನ್ ಕಿಲ್ಲರ್ ಏನು ಮಾಡ್ತಾರೆ ಅಂತಂದರೆ ಕ್ಯಾಟಲ್ಗಳಲ್ಲಿ ಡೈಕ್ಲೋಫೆನಾಕು ಪೇನ್ ಕಿಲ್ಲರ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ದನಕ್ಕೆ ಏನಾದರೂ ಆಗ್ತಾಯಿದ್ರೆ ಅದಕ್ಕೆ ಪೇನ್ ಕಿಲ್ಲರು ಡೈಕ್ಲೋಫೆನಾಕೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಸೊ ಇವಾಗ ಆ ಕ್ಯಾಟಲ್ ಏನಾದರೂ ತೀರ್ಕೊಂಡ್ಮೇಲೆ ಅದನ್ನು ಇದು ಕನ್ಸ್ಯೂಮ್ ಮಾಡ್ಕೊಳತ್ತಲ್ಲ, ವಲ್ಚರ್ಸು ಅದನ್ನು ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಸೊ ತೀರ್ಕೊಂಡಾಗ ಅದನ್ನು ಕನ್ಸ್ಯೂಮ್ ಮಾಡ್ಕೊತಿರೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದು ಡೈಕ್ಲೋಫೆನಾಕು ಆ ಕ್ಯಾಟಲಿನ ಬಾಡಿಯಲ್ಲೇ ಇರುತ್ತಲ್ಲ, ಸೊ ಆ ಕ್ಯಾಟಲಿನ ಬಾಡಿಯಲ್ಲೇ ಇರೋದ್ರಿಂದ ಏನಾಗುತ್ತೆ ಈ ವಲ್ಚರ್ಸು ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡಾಗ ವಲ್ಚರ್ಸ್ಗೂ ಕೂಡ ಡೆತ್ ಆಗುತ್ತೆ. ಯಾಕಂತಂದರೆ ಅದಕ್ಕೆ ನೆಕ್ ಡ್ರಾಪಿಂಗ್ ಥರ ಸಿಮ್ಟಮ್ಸು ಕೂಡ ಬಂದುಬಿಟ್ಟಿರುತ್ತೆ. ಅದರಿಂದ ವಲ್ಚರ್ಸ್ಗಳಿಗೂ ಕೂಡ ಡೆತ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಮೇಜರ್ ಥ್ರೆಟ್ ಇರುವಂಥದ್ದು ವಲ್ಚರ್ಸ್ಗೆ. ಸೊ ಡೈಕ್ಲೋಫೆನಾಕಿಂದ ಯಾವ ಬರ್ಡಿನ ಡೆತ್ ಆಗುತ್ತೆ ಅಂತಂದರೆ ವಲ್ಚರ್ಸ್ ಅಂತ ಹೇಳ್ಬಿಟ್ಟು ನೀವು ಕಂಪಲ್ಸರಿಯಾಗಿ ಹೇಳ್ಕೊಂಡ್ಬಿಡ್ಬೋದು. ಯಾಕಂತಂದರೆ ಇದೇ ಒಂಥರ ರಿಲೇಟೆಡ್ಡು. ನೋಡಿ ಕೆಲವೊಂದು ಕೆಮಿಕಲ್ಸ್ ಅಥವಾ ಮೆಡಿಸಿನ್ಸು ಅಥವಾ ಸ್ವಲ್ಪ ನಮಗೆ ಏನು ಮೆಟಲ್ಸ್ ಏನು ಬರುತ್ತಲ್ಲ ಅವೆಲ್ಲ ಲಿಂಕ್ ಆಗಿರುತ್ತೆ. ಎಕ್ಸಾಂಪಲ್ ನಾವು ಆಕ್ಸಿಟಾಸಿನ್ನ ನಾವೇನಾದರೂ ತೊಗೊಂಡ್ರೆ ಇದನ್ನು ಕೂಡ ಯಾವುದರಲ್ಲಿ ಯೂಸ್ ಮಾಡಿರ್ತಾರೆ ಅಂತಂದರೆ ಕ್ಯಾಟಲ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಯಾಕಂತಂದರೆ ಮಿಲ್ಕು ಜಾಸ್ತಿ ಪ್ರೊಡಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಆಕ್ಸಿಟಾಸಿನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟು ಫಾರ್ಮಲಿನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಯಾವುದರಲ್ಲಿ ಅಂತಂದರೆ ಫಿಶಸ್ಗಳಲ್ಲಿ ಯೂಸ್ ಮಾಡಿರ್ತಾರೆ ಇದನ್ನು. ಸೊ ಫಿಶಸ್ಗಳಲ್ಲಿ ಯಾಕೆ ಯೂಸ್ ಮಾಡಿರ್ತಾರೆ ಅಂತಂದರೆ ಫಿಶಿಂಗ್ ಮಾಡಿ ಫಿಶ್ಶು ಹಿಡಿದ್ಬಿಟ್ಟು ಫಿಶ್ನ ಸೇಲ್ ಮಾಡೋದವ್ರಿಗೂ ಕೂಡ ತುಂಬ ಟೈಮ್ ಆಗ್ತಾ ಇರುತ್ತಲ್ಲ, ಅಲ್ಲಿವರೆಗೂ ಫಿಶ್ಶು ಫ್ರೆಶ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಫಾರ್ಮಲಿನ್ ಯೂಸ್ ಮಾಡ್ಕೊಂಡಿರ್ತಾರೆ. ಇದು ಬಂದ್ಬಿಟ್ಟು ಡೈಕ್ಲೋಫೆನಾಕ್ ಬಂದ್ಬಿಟ್ಟು ಯಾವುದರಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ ಅಂತಂದರೆ ವಲ್ಚರ್ಸಲ್ಲಿ ಇದು ಡೆತ್ಸು ಕಾಸ್ ಮಾಡ್ತಾ ಇರುತ್ತೆ. ಸೊ ಈ ಥರ ಲಿಂಕ್ ಮಾಡೋದ್ರಲ್ಲಿ ಒಂದ್ಸರಿ ನೋಡ್ಕೊಂಡಿರಿ ನೀವು. ಆಕ್ಸಿಟಾಕ್ಸಿನು ಕ್ಯಾಟಲ್ಗೆ, ಫಾರ್ಮಲಿನು ಫಿಶ್ಶಿಗೆ, ಡೈಕ್ಲೋಫೆನಾಕ್ ಬಂದ್ಬಿಟ್ಟು ವಲ್ಚರ್ಸ್ಗೆ ಡೆತ್ ಆಗುತ್ತೆ. ಆದರೆ ಡೈಕ್ಲೋಫೆನಾಕ್ ಪೇನ್ ಕಿಲ್ಲರ್ ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಕ್ಯಾಟಲ್ಗಳಲ್ಲೇ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡೋವಂಥದ್ದು. ನೆಕ್ಸ್ಟು ಬೆಂಗಾಲ್ ಫ್ಲಾರಿಕಾನು. ಸೊ ಮೇಟಿಂಗ್ ಡ್ಯಾನ್ಸ್ಗೋಸ್ಕರ ಫೇಮಸ್ ಆಗಿರುವಂಥದ್ದು ಇದು. ಸೊ ಮೇಟಿಂಗ್ ಡ್ಯಾನ್ಸ್ಗೋಸ್ಕರ ಯಾವ್ದು ಫೇಮಸ್ ಆಗಿರುವಂಥದ್ದು ಅಂತಂದರೆ ಬೆಂಗಾಲ್ ಫ್ಲಾರಿಕಾನ್ ಅಂತ. ಸೊ ಇವಾಗ ನಿಮ್ಗೊಂದು ಕ್ವೆಶನ್ ಕೇಳಿರ್ತೀನಿ, ಇದು ಕರೆಂಟ್ ಅಫೇರ್ಸಲ್ಲೂ ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಒಂದು ಡ್ಯಾನ್ಸಿಂಗ್ ಡೀರ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಸೊ ಡ್ಯಾನ್ಸಿಂಗ್ ಡೀರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಡ್ಯಾನ್ಸಿಂಗ್ ಡೀರು ನಮಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಮಣಿಪುರಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದರ ಹೆಸರೇನು ಅಂತ ಹೇಳ್ಬಿಟ್ಟು ನೀವು ಹೇಳಿ. ತುಂಬಾ ಇಂಪಾರ್ಟೆಂಟ್ ಇದು. ಅದರ ಹೆಸರೇನು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ಅದನ್ನು.
ಸೊ ಹ್ಯಾಬಿಟ್ಯಾಟ್ ಇದ್ರದ್ದು ನಾವು ನೋಡ್ಕೋಬೇಕು ಅಂತಂದರೆ ಗ್ರಾಸ್ ಲ್ಯಾಂಡ್ಸು ಒಕೇಶ್ನಲಿ ಇಂಟರ್ಸ್ಪ್ರೆಡ್ ವಿತ್ ಸ್ಕ್ರಬ್ ಲ್ಯಾಂಡು. ಸೊ ಗ್ರಾಸ್ ಲ್ಯಾಂಡ್ಸಿಗೆ ಏನಾದ್ರು ಥ್ರೆಟ್ ಕಾಸ್ ಆಗ್ತಾ ಇದ್ದರೆ ಅದು ಬೆಂಗಾಲ್ ಫ್ಲಾರಿಕಾನ್ಗೂ ಕೂಡ ಥ್ರೆಟ್ಟು ಕಾಸ್ ಮಾಡ್ತಾ ಇರುತ್ತೆ. ಸೊ ನೇಟಿವ್ಲಿ ಬರೀ 3 ಕಂಟ್ರೀಸಲ್ಲಿ ಅಷ್ಟೇ ನೋಡೋಕ್ಕೆ ಸಿಗುವಂಥದ್ದು ಇದು, ಕಂಬೋಡಿಯಾ, ಇಂಡಿಯಾ ಮತ್ತು ನೇಪಾಳು. ಮತ್ತು ಇಂಡಿಯಾದಲ್ಲೂ ಕೂಡ 3 ಸ್ಟೇಟ್ಸು ಯಾವುದು ಅಂತಂದರೆ ಉತ್ತರ ಪ್ರದೇಶ, ಅಸ್ಸಾಮು ಮತ್ತು ಅರುಣಾಚಲ್ ಪ್ರದೇಶ. ಈ ಥರ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಾವು ಲಾಸ್ಟು ಲೆಸನಲ್ಲಿ ಅಂತಂದರೆ ಲಾಸ್ಟ್ ಸ್ಲೈಡಲ್ಲಿ ನೋಡ್ಕೊಂಡಿರೋಂಗೆ ನಾವು ವಲ್ಚರ್ಸ್ ಬಗ್ಗೆ ನೋಡ್ಕೊಂಡ್ವಿ. ವಲ್ಚರ್ಸ್ ನೋಡಿ ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಕೂಡ ಸ್ಪ್ರೆಡ್ ಆಗಿದೆ ಅದು, ಯಾಕಂತಂದರೆ ಅದು ಸ್ಕ್ಯಾವೆಂಜರ್ಸು. ಬಟ್ ಇವೇನಿದಾವೆ ಅಂತಂದರೆ ಇವೆಲ್ಲ ಪರ್ಟಿಕ್ಯುಲರ್ ರೀಜನಿಗೆ ಪರ್ಟಿಕ್ಯುಲರ್ ಹ್ಯಾಬಿಟ್ಯಾಟಲ್ಲಷ್ಟೇ ಇರೋವಂಥದ್ದು. ಇದು ಎಕ್ಸಾಂಪಲು ಇದು ಬಂದ್ಬಿಟ್ಟು ಬರೀ ಗ್ರಾಸ್ ಲ್ಯಾಂಡ್ಸಲ್ಲಿ ಅಷ್ಟೇ ನೋಡೋಕ್ಕೆ ಸಿಗೋವಂಥದ್ದು. ಸೊ ಅದಕ್ಕೋಸ್ಕರ ಇದು 3 ಸ್ಟೇಟ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ, ಉತ್ತರ ಪ್ರದೇಶ, ಅಸ್ಸಾಮು ಮತ್ತು ಅರುಣಾಚಲ್ ಪ್ರದೇಶ. ಇದು ನೆನ್ಪಿಟ್ಕೊಂಡಿರಿ. ಮತ್ತು 3 ಕಂಟ್ರೀಸು ನೋಡೋಕ್ಕೆ ಸಿಗೋವಂಥದ್ದು ಕೂಡ ಒಂದ್ಸರಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಹಿಮಾಲಯನ್ ಕ್ವೇಲ್ ಬಗ್ಗೆ ನೋಡ್ಕೊಳ್ಳೋಣ. ಹಿಮಾಲಯನ್ ಕ್ವೇಲ್ ನೋಡಿ ಇದನ್ನು ಕೂಡ ಎಕ್ಸ್ಟಿಂಕ್ಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಅದಾದಮೇಲೆ ಏನಾಗಿತ್ತು ಅಂತಂದರೆ ಆಲ್ಮೋಸ್ಟು 1876 ಆದಮೇಲೆ ಇದನ್ನು ಎಕ್ಸ್ಟಿಂಕ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಇದನ್ನು ಅಂತಂದರೆ ಇದರ ರಿಲೇಟೆಡ್ ಏನು ನಮಗೆ ರೆಕಾರ್ಡ್ಸೇ ಕಾಣ್ತಾ ಇರಲಿಲ್ಲ. ಅದಾದಮೇಲೆ ಇದನ್ನು 2003ಯಲ್ಲಿ ನೈನಿತಾಲಲ್ಲಿ ಸ್ಪಾಟ್ ಮಾಡಿದಾರಂತೆ. ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ಟಾಲ್ ಗ್ರಾಸು ಮತ್ತು ಸ್ಕ್ರಬ್ ಇರುವಂಥದ್ದು ಹಿಲ್ ಸೈಡ್ಸ್ ಇರುತ್ತಲ್ಲ ಅಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಹಿಮಾಲಯನ್ ಕ್ವೇಲು ವೆಸ್ಟರ್ನ್ ಹಿಮಾಲಯಾಸಲ್ಲಿ ನೋಡೋಕ್ಕೆ ಸಿಗುತ್ತೆ, ಅದಕ್ಕೆ ಹಿಮಾಲಯನ್ ಕ್ವೇಲ್ ಅಂತ ಹೇಳುವಂಥದ್ದು. ವೆಸ್ಟರ್ನ್ ಹಿಮಾಲಯಾಸ್ ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಈ ಥರ ನಮಗೆ ಹ್ಯಾಬಿಟ್ಯಾಟು ಅಲ್ಲಿ ಇರುತ್ತೆ ಅಂತ. ಸೊ ನೋಡಿ ಇಂಡಿಸ್ಕ್ರಿಮಿನೇಟ್ ಹಂಟಿಂಗು ಇದಕ್ಕೆ ಮೇಜರ್ ಥ್ರೆಟ್ಟು. ಯಾವಾಗ ಅಂತಂದರೆ ಕೊಲೋನಿಯಲ್ ಪೀರಿಯಡಲ್ಲಿ ಹಂಟಿಂಗು ತುಂಬ ಜಾಸ್ತಿ ಆಗ್ತಾಯಿತ್ತು, ಅದಕ್ಕೋಸ್ಕರ ಇದು ಎಕ್ಸ್ಟಿಂಕ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಬಟ್ ಇವಾಗ ಆ ಥರ ಹಂಟಿಂಗು ಅಥವಾ ಹ್ಯಾಬಿಟ್ಯಾಟ್ ಮಾಡಿಫಿಕೇಷನ್ ಅಷ್ಟೊಂದೇನು ಆಗ್ತಾ ಇರಲ್ಲ ಇವಾಗ. ಸೊ ಇವಾಗ ನೀಟಾಗಿ ಇದು ಪ್ರಿಸರ್ವ್ ಆಗಿರುತ್ತೆ ಹಿಮಾಲಯನ್ ಕ್ವೇಲ್. ನೆಕ್ಸ್ಟು ಸೋಷಿಯಬಲ್ ಲ್ಯಾಪ್ವಿಂಗ್ ಅಂತ. ಸೊ ಇದು ನೋಡಿ ವಿಂಟರ್ ಮೈಗ್ರೆಂಟ್ ಬರ್ಡು. ಸೊ ವಿಂಟರ್ ಟೈಮಲ್ಲಿ ಇಂಡಿಯಾಗೆ ಮೈಗ್ರೆಂಟ್ ಆಗುವಂಥದ್ದು. ಸೊ ಈ ಥರದ್ದು ತುಂಬಾ ಜಾಸ್ತಿ ಬರ್ಡ್ಸ್ ಇದ್ದಾವೆ. ಎಲ್ಲದೂ ನಾವು ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ, ಬಟ್ ಕೆಲವೊಂದು ನಾವೇನಾದರೂ ಅದರ ರಿಲೇಟೆಡನ್ನು ಪ್ರಿಸರ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಂಡಿದ್ರೆ ಅದನ್ನು ಮಾತ್ರ ನೆನ್ಪಿಟ್ಕೊಂಡಿರ್ಬೇಕಾಗಿರುತ್ತೆ. ಸೊ ಇದು ನೋಡಿ ಸ್ಪೀಷೀಸ್ ಇದೇನಾಗಿದೆ ಅಂತಂದರೆ ಸಡನ್ ಮತ್ತು ರ್ಯಾಪಿಡ್ ಡಿಕ್ಲೈನ್ ಆಗೋಗ್ಬಿಟ್ಟಿದೆ ಪಾಪ್ಯುಲೇಷನಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಲಿಸ್ಟಲ್ಲಿ ಹಾಕಿದ್ದಾರೆ. ಸೊ ಇವಾಗ ನಾವೇನು ಕ್ರಿಟಿಕಲಿ ಎಂಡೇಂಜರ್ಡ್ ನೋಡ್ತಾ ಇದ್ದೀವಲ್ಲ ಇದು ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು ಬರ್ಡ್ಸು ಕ್ರಿಟಿಕಲಿ ಎಂಡೇಂಜರ್ಡ್ ಹಾಕಿರುವಂಥದ್ದು. ಸೊ ವಿಂಟರ್ ಮೈಗ್ರೆಂಟ್ ಬರ್ಡು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಆಗಿದೆ ಇದು. ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ಫ್ಯಾಲೋ ಫೀಲ್ಡ್ಸು ಮತ್ತು ಸ್ಕ್ರಬ್ ಡೆಸರ್ಟ್ಸು ಇದು ಇಂಪಾರ್ಟೆಂಟು. ನೋಡಿ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಏಷ್ಯಾ ಎಲ್ಲದೂ ಕೂಡ ಡಿಸ್ಟ್ರಿಬ್ಯೂಷನ್ ಇದೆ. ಕಜಾಕಿಸ್ತಾನು, ರಷ್ಯಾ, ಕಿರ್ಗಿಸ್ತಾನು, ತಜಕಿಸ್ತಾನು, ಉಜ್ಬೇಕಿಸ್ತಾನು, ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ, ಅರ್ಮೇನಿಯಾ, ಜಾರ್ಜಿಯಾ, ಅಜರ್ಬೈಜಾನು, ಇರಾನು, ಇರಾಕು, ಸೌದಿ ಅರೇಬಿಯಾ, ಸಿರಿಯಾ, ಟರ್ಕಿ, ಈಜಿಪ್ಟು, ಇಂಡಿಯಾ, ಪಾಕಿಸ್ತಾನ್ ಮತ್ತು ಒಮಾನು. ಇಂಡಿಯಾದಲ್ಲೂ ಕೂಡ ಡಿಸ್ಟ್ರಿಬ್ಯೂಷನ್ನು ರೆಸ್ಟ್ರಿಕ್ಟೆಡ್ ಇದೆ ನಾರ್ತ್ ಮತ್ತು ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಕಂಟ್ರಿಯಲ್ಲಿ. ಸೊ ಇದ್ರ ಬಗ್ಗೆ ಕೇಳೋವಂಥದ್ದು ಪ್ರಾಬಬಿಲಿಟಿ ಕಮ್ಮಿ ಇರುತ್ತೆ, ಅಂದ್ರೂ ಕೂಡ ಎಲಿಮಿನೇಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಯಾವುದು ಕ್ರಿಟಿಕಲಿ ಎಂಡೇಂಜರ್ಡು ಯಾವುದು ಎಂಡೇಂಜರ್ಡು ಅಂತ ಹೇಳ್ಬಿಟ್ಟು ಕೇಳಿದಾಗ ಎಲಿಮಿನೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಥ್ರೆಟ್ ನೋಡಿ ಇದನ್ನು ಇವಾಗ ಇದ್ರದ್ದು ಏನು ಹ್ಯಾಬಿಟ್ಯಾಟ್ ಇರುತ್ತಲ್ಲ ಅದನ್ನು ಕನ್ವರ್ಷನ್ ಮಾಡ್ತಾಯಿದ್ದಾರೆ, ಏರೇಬಲ್ ಲ್ಯಾಂಡ್ಗೆ ಕನ್ವರ್ಷನ್ ಮಾಡ್ತಾಯಿದ್ದಾರೆ ಮತ್ತು ಹಂಟಿಂಗ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವುಗಳ ತುಂಬ ಇಂಪಾರ್ಟೆಂಟು ಥ್ರೆಟ್ ಆಗಿರುವಂಥದ್ದು. ನೆಕ್ಸ್ಟು ಸ್ಪೂನ್ ಬಿಲ್ಡ್ ಸ್ಯಾಂಡ್ ಪೈಪ್ ಅಂತ. ಸೊ ಇದರದ್ದು ಬಿಲ್ ಏನಿರುತ್ತಲ್ಲ ಅದು ಮುಂದೆ ಸ್ಪೂನ್ ಥರ ಇರುತ್ತೆ. ಸೊ ಅದಕ್ಕೆ ಇದನ್ನು ಸ್ಪೂನ್ ಬಿಲ್ಡ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಸ್ಪೂನ್ ಬಿಲ್ಡು ಸ್ಯಾಂಡ್ ಪೈಪ್ ಅಂತ. ಸೊ ಇದಕ್ಕೆ ಹೈಲಿ ಸ್ಪೆಷಲೈಸ್ಡ್ ಬ್ರೀಡಿಂಗ್ ಹ್ಯಾಬಿಟ್ಯಾಟ್ ಬೇಕಾಗಿರುತ್ತೆ. ಸೊ ಇದಕ್ಕೆ ಬ್ರೀಡಿಂಗೋಸ್ಕರ ಸ್ಪೆಷಲೈಸ್ಡ್ ಹ್ಯಾಬಿಟ್ಯಾಟ್ ಬೇಕಾಗಿರುತ್ತೆ ಉಳಿಯುವಂಥದ್ದು. ಅದಕ್ಕೋಸ್ಕರ ಇದರ ಪಾಪ್ಯುಲೇಷನ್ ತುಂಬ ಸ್ಕಾರ್ಸ್ ಆಗಿದೆ, ಯಾಕಂತಂದರೆ ಅದಕ್ಕೆ ಸ್ಪೆಷಲೈಸ್ಡ್ ಹ್ಯಾಬಿಟ್ಯಾಟ್ ಬೇಕಲ್ಲ ಅದಕ್ಕೋಸ್ಕರ. ಹ್ಯಾಬಿಟ್ಯಾಟ್ ನೋಡಬೇಕು ಅಂತಂದ್ರೆ ನಾವು ಕೋಸ್ಟಲ್ ಏರಿಯಾಸಲ್ಲಿ ಕಮ್ಮಿ ವೆಜಿಟೇಷನ್ ಏನಾದರೂ ಇದ್ದರೆ ಅಲ್ಲಿ ಇದಕ್ಕೆ ಹ್ಯಾಬಿಟ್ಯಾಟ್ ಆಗಿರುತ್ತೆ. ಸೊ ಇದರ ಬ್ರೀಡಿಂಗ್ ರೆಕಾರ್ಡ್ಸು ಇನ್ಲ್ಯಾಂಡ್ ಅಂತಂದರೆ 7 ಕಿಲೋಮೀಟರ್ಸು ಸೀ ಶೋರಿಂದ 7 ಕಿಲೋಮೀಟರ್ಸ್ಗಿಂತ ಒಳಗಡೆ ಯಾವತ್ತೂ ಇದರದ್ದು ನಮಗೆ ಬ್ರೀಡಿಂಗು ರೆಕಾರ್ಡ್ಸು ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದು ಬರೀ ಕೋಸ್ಟಲ್ ಏರಿಯಾದಲ್ಲಷ್ಟೇ ಬ್ರೀಡ್ ಮಾಡುತ್ತೆ ಅಂತ. ಸೊ ರೆಕಾರ್ಡೆಡು ವೆಸ್ಟ್ ಬೆಂಗಾಲು, ಒಡಿಸ್ಸಾ, ಕೇರಳ ಮತ್ತು ತಮಿಳ್ನಾಡು. ಸೊ ಆಲ್ಮೋಸ್ಟ್ ನಮಗೆ ಈ ಥರ ವೆಸ್ಟ್ ಬೆಂಗಾಲು ಇಲ್ಲಿಂದ ತಮಿಳ್ನಾಡುವರೆಗೂ ಕೂಡ ಇದು ಡಿಸ್ಟ್ರಿಬ್ಯೂಷನು ಆಗಿದೆ. ಸೊ ಇಲ್ಲಿ ಕೇರಳನೂ ಕೂಡ ಬರುತ್ತಲ್ಲ, ಸೊ ಇಲ್ಲಿವರೆಗೂ ಇದರ ಡಿಸ್ಟ್ರಿಬ್ಯೂಷನು ಇದೆ. ನೆಕ್ಸ್ಟು ಥ್ರೆಟ್ ನೋಡಬೇಕು ಅಂತಂದರೆ ಹ್ಯಾಬಿಟ್ಯಾಟ್ ಡಿಗ್ರೇಡೇಷನು ಮತ್ತು ಲ್ಯಾಂಡ್ ರೀಕ್ಲೇಮೇಷನು, ಹ್ಯೂಮನ್ ಡಿಸ್ಟರ್ಬೆನ್ಸು ಆಲ್ಸೋ ಲೀಡ್ಸ್ ಟು ಹೈ ಇನ್ಸಿಡೆನ್ಸ್ ಆಫ್ ನೆಸ್ಟ್ ಡೆಸರ್ಷನ್. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ ಸ್ಪೂನ್ ಬಿಲ್ಡು ಸ್ಯಾಂಡ್ ಪೈಪ್ ಬಗ್ಗೆ.
ನೆಕ್ಸ್ಟು ಸೈಬೇರಿಯನ್ ಕ್ರೇನ್. ಯಾವಾಗಲೂ ಕೂಡ ಸೈಬೇರಿಯನ್ ಕ್ರೇನೇ ಎಕ್ಸಾಮಲ್ಲಿ ಕೇಳಿರ್ತಾರೆ, ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಲಾಸ್ಟ್ ಬರ್ಡ್ ಬರುವಂಥದ್ದು ಈ ಲಿಸ್ಟಲ್ಲಿ, ಅದಕ್ಕೋಸ್ಕರ ಇದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ. ಇದು ನೋಡಿ ಮೈಗ್ರೇಟರಿ ಬರ್ಡು. ಸೊ ವಿಂಟರಲ್ಲಿ ಬ್ರೀಡ್ ಮಾಡುವಂಥದ್ದು, ವೆಟ್ಲ್ಯಾಂಡ್ಸಲ್ಲಿ ವಿಂಟರಲ್ಲಿ ಬ್ರೀಡ್ ಮಾಡುವಂಥದ್ದು. ಸೊ ಲಾಸ್ಟ್ ಡಾಕ್ಯುಮೆಂಟೆಡ್ ಸೈಟಿಂಗ್ ಬಂದ್ಬಿಟ್ಟು 2002. ಎಲ್ಲಿ ಡಿಸ್ಟ್ರಿಬ್ಯೂಷನ್ ಇದೆ ಅಂತಂದರೆ ರಾಜಸ್ಥಾನಿನ ಕ್ಯೋಲಡಿಯೋ ನ್ಯಾಷನಲ್ ಪಾರ್ಕು. ಸೊ ಇದು ಇಂಪಾರ್ಟೆಂಟು, ಅದಕ್ಕೋಸ್ಕರ ಇದನ್ನು ಕೇಳುವಂಥದ್ದು. ನೋಡಿ ಒಂದೇ ಪ್ಲೇಸಲ್ಲಿ ಸಿಗೋದ್ರಿಂದ ಈಸಿಯಾಗಿರುತ್ತೆ ಆಪ್ಷನಲ್ಲೂ ಕೂಡ ಹಾಕೋದಕ್ಕೆ, ಬರೀ ಇದರಲ್ಲಷ್ಟೇ ನೋಡೋಕ್ಕೆ ಸಿಗುತ್ತೆ ಅಂತ. ಸೊ ಪೆಸ್ಟಿಸೈಡ್ ಪೊಲ್ಯೂಷನು, ವೆಟ್ಲ್ಯಾಂಡ್ ಡ್ರೈನೇಜು ಮತ್ತು ಡೆವಲಪ್ಮೆಂಟ್ ಆಫ್ ಪ್ರೈಮ್ ಹ್ಯಾಬಿಟ್ಯಾಟ್ ಇಂಟು ಅಗ್ರಿಕಲ್ಚರ್ ಫೀಲ್ಡ್ಸ್ ಅಂತಂದರೆ ಕನ್ವರ್ಷನು. ನಾವು ಮುಂಚೆ ನೋಡಿರೋಂಗೆ ಹಂಟಿಂಗು ಮತ್ತು ಕನ್ವರ್ಷನು ಇದೇ ಇದಕ್ಕೆ ಮೇಜರ್ ಥ್ರೆಟ್ ಆಗಿರುತ್ತೆ. ಇದ್ರ ಬಗ್ಗೆ 2 ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಒಂದು ವೆಟ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಇನ್ನೊಂದು ಇದು ಮೈಗ್ರೇಟರಿ ಬರ್ಡ್ ಇದು ಅದಾದಮೇಲೆ ರಾಜಸ್ಥಾನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರದ್ದು. ಸೊ ನಾವೆಲ್ಲದೂ ಕೂಡ ಇಂಪಾರ್ಟೆಂಟು ಬರ್ಡ್ಸ್ ಯಾವುದಾವ್ದಿದ್ದಾವೆ, ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ಸ್. ಇವು ಕಂಪ್ಲೀಟ್ ಎಲ್ಲ ಬರ್ಡ್ಸು ನಾವು ಡಿಸ್ಕಸ್ ಮಾಡ್ಕೊಂಡಿಲ್ಲ, ಇದು ಬರೀ ಕ್ರಿಟಿಕಲಿ ಎಂಡೇಂಜರ್ಡು. ನೆಕ್ಸ್ಟು ನಾವು ಎಂಡೇಂಜರ್ಡ್ ನೋಡ್ಕೊಳ್ಳೋಣ, ಮತ್ತು ವಲ್ನರೇಬಲು ಕೂಡ ಅದರಲ್ಲಿ ಇಂಪಾರ್ಟೆಂಟ್ ಎಲ್ಲ ನೋಡ್ಕೊಂಡಿರೋಣ. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಶೇರ್ ಮಾಡಿ, ಅದೇ ಥರ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.